ತಿರುಮಲ ರಂಗವಿಲಾಸ್ ನೂತನ LED ಸೀನೇರಿ. ರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ ದೇವಾ ಭಾಸ್ಕರ ಹರಿಯಲಾರದ ಘೋರಸಂ ದೇಹದಾಪಿಯಲ್ ಮುಳುಗಿಹೇನಾ ಹರಿಯಲಾರದ ಘೋರಸಂ ದೇಹದಾಪಿಯಲ್ ಮುಳುಗಿಹೇನಾ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿರು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಂದಿಯೆಂದು ಕಾಕರಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಂದಿಯೆಂದು ಕಾಕರಿ ಭಾಸ್ಕರ ನೀಗಿಸೋ ಶೋಧನೆಯ ಗೈಯ ಶಾಂತಿ ನೀಡೋ ಚಾಮಲಾಂಗ ಶಾಂತಿ ನೀಡೋ ಚಾಮಲಾಂಗ ಹರಿಯಲಾರದ ಘೋರ ದೇಹದಾಪಿಯಲ್ ಮುಳುಗಿಹೇನಾ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಯಾರು ಮಗು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿ ಯಾರು ತಾಯಿ ನೀನು? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಹಾಗಾದ್ರೆ ಆ ಅರ್ಜುನ ತಾಯಿ ಕುಂತಿ? ಹೌದು ಪುತ್ರ, ಅರ್ಜುನ ನನ್ನ ಹಡೆದ ಮಾತು ಕುಂತಿಯೇ? ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವರು ತಾಯಿ.
ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಇಂತಹ ಕೀರ್ತಿಯ ಮನದು ಅಮ್ಮ ನೀನೇನಾ ನನ್ನ ಪಡೆದ ಮಾತೆಯೋ ಅಮ್ಮ. ನದಿಯೊಳ್ಳೆಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳ್ಳೆಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳ್ಳೆಗೆ ನೂಕಿದೆ ಅಮ್ಮ. ಜನನಿ ಜನಿಸಿದ ಕ್ಷಣ ಜಲದೊಳ್ಳೆಸೆದು ಜನಿಸಿದ ಕ್ಷಣ ಜಲದೊಳ್ಳೆಸೆದು ಅಮ್ಮ. ಜನನಿ ಅಮ್ಮ. ಜನಿಸಿದ ಕ್ಷಣ ಜಲದೊಳ್ಳೆಸೆದು ಜನಿಸಿದ ಕ್ಷಣ ಜಲದೊಳ್ಳೆಸೆದು ಕಂದನೆನಿಸಿ ಅಂದು ನಿನಗೆ ಅಮ್ಮ. ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಜವೇ. ನಾನು ಗೈದ ಪರಾಜವೇ. ನದಿಯೊಳ್ಳೆಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳ್ಳೆಗೆ ನೂಕಿದೆ ಅಮ್ಮ. ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಸೂತನೆಂಬನೆಯೋ ಮುಳುಗಿ ಬಂದೆನೋ ಅಮ್ಮ. ಸೂತನೆಂಬನೆಯೋ ಮುಳುಗಿ ಬಂದೆನೋ. ಪಡೆದ ಜನನೇ ಜನಕರಾರೋ ಎಂದು ಕಂಬನಿ ಕರೆದನೋ. ಎಂದು ಕಂಬನಿ ಕರೆದೆನೋ ಅಮ್ಮ. ನದಿಯೊಳ್ಳೆಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳ್ಳೆಗೆ ನೂಕಿದೆ ಅಮ್ಮ. ಅಮ್ಮ
ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾಂಧಲಿ ತೇಲಿ ಬಿಸಾಡಲಿಲ್ಲ. ಅಮ್ಮ, ನಾನು ನಿನಗೆ ಮಾಡಿದ ದ್ರೋಹವಾದ್ರೇನು ತಾಯಿ? ಕುಮಾರ, ನಾನು ನಿನಗೆ ಮಾಡಿದ ದ್ರೋಹವಾದ್ರೇನು? ಅಲ್ಲಿನ ಜಲಚರ ಪ್ರಾಣಿಗಳು ಈ ಪಾಪಿಯ ಕಣ್ಣನ ದೇಹವನ್ನು ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುತ್ತಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ, ಮಮತೆ, ಮಮಕಾರದಿಂದ ಸಾಕಿ ಸಲಗುತ್ತಿರುವಾಗ ಅಮ್ಮ, ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದ್ರಿ ತಾಯಿ. ನಿನಗೆ ಮಾಡಿದ ದ್ರೋಹವಾದ್ರಿ ಅಮ್ಮ. ಈ ಪ್ರಪಂಚವೆಲ್ಲ ಸೂತ, ನೀಚ, ಹೀನ ಕುಲದವನು ನೀ ಎಂದು ಯಾಳಿಸುತ್ತಿರುವಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಸಂಜಾತನೆಂದು ಈ ಜಗತ್ತಿಗೆ ತಿಳಿಸಬಹುದಾಗಿತ್ತು. ಏಕಮ್ಮ ನಿತ್ತೇಳಾದೆ, ಏಕಮ್ಮ ಏಕಮ್ಮ ನಿತ್ತೇಳಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ಮಾತೆ, ದೈವಕ್ಕೆ ಸಮಾನರು. ನಿನ್ನನ್ನು ದೋಷಿಸಿದರೆ ಪರಮ ಪಾಪಿ ಆಗುವೆನು ತಾಯಿ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ನಿನ್ನೆ ಉಪಕಾರದ ಭಾರವನ್ನು ನಾನೇಗೆ ತಿರಿಸಲಿ ತಾಯಿ? ಮಗನೇ ಅಮ್ಮ, ಶೋಲದೆಹುದು ನಿಂದ ನಿಂದನೆ ಕರುಳಿರಿದು ಹೊರಬರುವ ಬೇನೆ ಸಹಿಸಲಾಗದ ವೇದನೆ. ಕುಮಾರ, ಚರಿಯದಿರು ಮಗನೇ. ಜರಿಯದಿರೋ ಮಗನೇ, ಜರಿಯದಿರೋ, ಜರಿಯದಿರೋ ಮಗನೇ, ಜರಿಯದಿರೋ. ನಿಂದನೆಯಂ ಸಹಿಸೆನೋ, ನಿಂದನೆಯಂ ಸಹಿಸೆನೋ. ಜರಿಯದಿರೋ ಮಗನೇ, ಜರಿಯದಿರೋ. ಇಂತಾಗುವುದೇನು ತಿಳಿಯದೆ ನಾನಂದು, ಇಂತಾಗುವುದೆಂದು ತಿಳಿಯದೆ ನಾನಂದು. ಮಹರ್ಷಿಯಿಂದ ಮಂತ್ರವ ಜಪಿಸಲ ಕ್ಷಣದೋಣಿ ಜನಿಸಿದೆ ಕರ್ಣದಿ. ನಿಜ ಮಗನೇ, ಇಂತಾಗುವುದೆಂದು ತಿಳಿಯದೆ ನಾನಂದು. ಮಹರ್ಷಿಯಿಂದ ಮಂತ್ರವ ಜಪಿಸಲ ಕ್ಷಣದೋಣಿ ಜನಿಸಿದೆ ಕರ್ಣದಿ. ಲೋಕ ಪವಾಡವು ಬರುವುದೆಂದರಿತು ನಾ, ಲೋಕ ಪವಾಡವು ಬರುವುದೆಂದರಿತು ನಾ. ಹರಿಯುವ ಗಂಗಾ ನದಿಯೊಳಗೆದೆನೋ,
ಅಂದಿನಿಂದಲೂ ನೀನದೆಷ್ಟು ನೋಡೆಯೋ ಕಂದ. ಅಂದಿನಿಂದಲೂ ನೀನದೆಷ್ಟು ನೋಡೆಯೋ ಕಂದ. ಜನಿಸಿ ಪಾಪಿತಾಯೊಡಲೇದ ಮಳೆಯುವೆ ಮನ್ನಿಸು ಮಾತೆಯ ಕಂದ. ಜನಿಸಿ ಪಾಪಿತಾಯೊಡಲೇದ ಮಳೆಯುವೆ ಮನ್ನಿಸು ಮಾತೆಯ ಕಂದ. ಬಾಳಲಿ ನಾ ಬಲಿನೊಂದೇನೋ ಬಾಳಲಿ ನಾ ಬಲಿನೊಂದೇನೋ. ಜರಿಯದಿರೋ ಮಗನೇ ಜರಿಯದಿರೋ, ಜರಿಯದಿರೋ ಮಗನೇ ಜರಿಯದಿರೋ. ನಿರ್ಗಲಯಂ ಸಹಿಸೆನೋ, ನಿರ್ಗಲಯಂ ಸಹಿಸೆನೋ. ಕುಮಾರ, ನೀನು ಹೀಗೆಲ್ಲ ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿದ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಇದೆಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಗಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಷ್ಕರವಲ್ಲ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ತಾಯಿ? ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಸಾಲಿಗಳು. ನನ್ನ ಕರ್ಮಕ್ಕೆ ನೀನೇನು ಮಾಡಿ ತಾಯಿ? ಕುಮಾರ, ಅಮ್ಮ, ಆದದ್ದಾಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳುವಂತೆ ಬಾ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ. ನಿನ್ನ ಈ ಪಾದ ಸಾಕ್ಷ್ಯಾಣಿಗೂ ನಡೆಸಿಕೊಡು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರನ್ನು ಕಡೆ ಅವರನ್ನು ಉಳಿಸು, ಸೌಭ್ರಾತೃ ದಾನ ಮಾಡು ಕಂದ. ನೀನು ಹೇಳಿ ತಾಯಿ. ಪರದಾತನು ನನ್ನನ್ನೇ ನಂಬಿ ಸುತ್ತವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ಹಾಗೆ ಮಾಡಿದರೆ ನಾನು ಪರಮ ಪಾಪಿಗಿಂತ ಈಡಾಗದು. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಪಾಪಿ ಕರ್ಣ ಎಂದು ಶಪಿಸದಿಗರಿ. ಇಂತಹ ಸಮಯದಲ್ಲಿ ನೀನೇ ಹಿತಪೂಜೆಯನ್ನು ಮಾಡಬೇಕು ತಾಯಿ, ನೀನೇ ಹಿತಪೂಜೆಯನ್ನು ಮಾಡಬೇಕು. ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನುಳಿಸುವುದು ಹಿರಿಯರಾರನ್ನ ಕರ್ತವ್ಯವಲ್ಲವೇ? ಕುಮಾರ, ಅಮ್ಮ, ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯ ಭಾರ ಮಾಡುವುದನ್ನು ನಾನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರನ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಶ್ರೀಕೃಷ್ಣ ಪರಮಾತ್ಮ ಮಮ ಪ್ರಾಣಾಯ ಪಾಂಡವ ಎಂದು ಹೇಳಿರುವಾಗ ಪಾಂಡವರ ಪ್ರಾಣಗಳಿಗೆ ಬೈರಿರುವುದೇ? ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ ಮಗನೇ? ಕುಮಾರ, ಅಮ್ಮ,
ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು ಕರ್ಣ. ಅಮ್ಮ, ಈ ಕಣ್ಣನು ಅಂತ ನೀಚಿನೆಂದು ಭಾವಿಸಿರಿ. ಈ ತೋಳ್ಗಳಲ್ಲಿ ಪೌರುಷರಿಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಿಡಿಯುವುದು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲಿತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಬಹು ಮುನ್ನಡೆಯಲ್ಲಿ ನಿಂತು ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನಾಗಿ ಮಾಡಲಿಲ್ಲ. ಆತನಿಗೆ ನನ್ನ ಮೇಲಿರುವ ಪ್ರೀತಿ ಪ್ರಾಣದಂತೆ, ಹೃದಯದ ಸಖದಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನು ತೊರೆಯುವುದನ್ನು ಅಮ್ಮ, ನಾನು ಪರನ್ಮುಖನಾಗಲಾರೆ ತಾಯೇ, ನಾನು ಪರನ್ಮುಖನಾಗಲಾರೆ. ಹೋಗಲಿ, ನಾಳೆ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಎದುರಾದರೆ ಅವ್ರನ್ನ ಕೊಲ್ಲಬೇಡ ಮಗನೇ. ಅಮ್ಮ, ಅವ್ರನ್ನ ಉಳಿಸ್ಕರ್ಣ. ತಾಯಿ, ಆಗಲಿ ತಾಯಿ. ಧರ್ಮವೇ ತನ್ನ ಉಸಿರಿನ ನಂಬಿರುವ ಧರ್ಮರಾಯ ನನ್ನ ಕಣ್ಣೆದುರಿನ ಬಂದರೆ ಆತನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಮಗನೇ, ರೋದ್ರಾಂತ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರು. ಆತನ ಮೇಲೆ ನಾನೆಂದಿಗೂ ಕೈ ಮಾಡುವುದಿಲ್ಲ. ನಕುಲ ಸಹದೇವಾದಿಗಳು ನನಗೆ ಕೇಡನ್ನು ಬಯಸುವುದು, ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಅಮ್ಮ, ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯಿ, ಶ್ವೇತವಾಹನ, ಅರ್ಜುನ ಎಂಬ ದಶನಾಮವನ್ನು ಹೊತ್ತು ವಿಜಯ ಪತಾಕೆಯನ್ನು ಆರಿಸಿ ದುರಂಕಾರವನ್ನು ಮೆರೆಯುತ್ತಿರುವ ಆ ಅರ್ಜುನನು ಮಾತ್ರ ಉಳಿಸಲಾರೆ. ಏನೆಂದೆ ಮಗನೇ? ಹೌದು ತಾಯಿ, ಆ ಅರ್ಜುನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ನನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ. ಅಮ್ಮ, ಒಂದು ವೇಳೆ ಆ ಅರ್ಜುನಿಂದ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತಿಸ್ತಾನೆ. ಒಂದು ವೇಳೆ ಆ ಅರ್ಜುನಿಂದ ನಾನೇ ಮೃತಪಟ್ಟು, ಅಮ್ಮ, ನನ್ನಿಂದ ಆ ಅರ್ಜುನೇ ಮೃತಪಟ್ಟು ನಿನ್ನ ಕೈವರು ಮಕ್ಕಳು ಉಳಿಯುವರು ತಾಯಿ. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಅರ್ಜುನನ ಮೇಲೆ ಕಪ್ಪನಿನ ಇಷ್ಟೊಂದು ಹೌದು ತಾಯಿ. ಹೋಗ್ಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವ. ಕೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವ ಮಗನ. ಅಮ್ಮ, ನಿಯತ್ತ ತಾಯಿ ಮಾತನ್ನು ನಡೆಸಿಕೊಡಲಾಗದ ಕಡುಪಾಪಿ ಎಂದು ಭಾವಿಸಿರುವೆಯಾ ಈ ಕಣ್ಣನ್ನು? ಅದೇನು ಕೇಳು ತಾಯಿ. ಕುಮಾರ, ಅಮ್ಮ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ಕುಮಾರ, ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಬಾಣವ ತೊಳೆದಿರು ನನಗೆ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕೋ. ತೊಟ್ಟ ಬಾಣವ ತೊಳೆದಿರು ನನಗೆ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಅನುಜಾತರಂ ಮೌನಯೈ ಕುಮಾರ, ಅನುಜಾತರಂ ಮೌನಯೈ ಕುಮಾರ, ಪಾಂಡವರಿಗೆ ಸಹೋದರ. ಪಾಂಡವರಿಗೆ ಸಹೋದರ ಬೇಡುವೆ ಭಿಕ್ಷೆಯನ ಕೊಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ಕೊಡು ನೀ ಅಭಿವಚನ. ಅಭಿವಚನ, ಅಭಿವಚನ.
ಮಾತೆಯಲ್ಲಿ ತೊಟ್ಟ ಬಾಣವನ್ನು ಪುನಃ ಓ ಸುಯೋಧನ, ಹೀಗಲ್ಲೀಗ ನೀನು ಕೆಟ್ಟಿ, ಹೀಗಲ್ಲೀಗ ನೀನು ಕಟ್ಟಿ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ಕಪಟ ಬ್ರಾಹ್ಮಣ ವೇಷದಲ್ಲಿ ಬಂದು ನಂದಿ ವಜ್ರ ಕವಚವನ್ನು ಕಸಿದುಕೊಂಡನು. ಆತನ ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನೇ ಮೀರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ನಾಶ ಮಾಡಿ, ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ಕೊಡಬೇಡವೆಂದು ವಾಗ್ದಾನ ಪಡೆದಿರುವುದು. ಮಾಡಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಈ ನನ್ನ ತೋಳುಗಳಲ್ಲಿ ಪೌರುಷರು ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿ. ಯುದ್ಧದಲ್ಲಿ ನಮಗೆ ಜೀವವಿದೆ. ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹವಿಲ್ಲ ತಾನೆ? ಖಂಡಿತಿಲ್ಲ ತಾಯಿ. ಹೆತ್ತ ಕರುಳಿನ ಬಾಧೆನು ನಾವಲು. ಅಮ್ಮ, ಹೌದು ತಾಯಿ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೇ. ಹಟ್ಟ ಕಡೆಯೋ ಧರ್ಮದಾದಿಗೆ ನಾ ಕಾಲಿಡಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿಯೇ. ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಗುರಿಯ ಇಳಿದು ಬರಲಿ, ಈ ದರೆಯ ಬಿರಿದು ಬಿಡಲೇ. ಗುರಿಯ ಇಳಿದು ಬರಲಿ, ಈ ದರೆಯ ಬಿರಿದು ಬಿಡಲೇ. ಇಟ್ಟಾನೆ ತಪ್ಪೆನಮ್ಮ ಬಿಡುಚು, ನನ್ನಾಣೆ ಸತ್ಯವಮ್ಮ ಬಿಡುಚು ಜನನಿಯೇ. ಶ್ರೀಕೃಷ್ಣನ ಕುಟಿಲಾಪಾಯವೂ ಫಲಿಸಿತು. ಇಂದು ನಮಗೆ ಜಯವಿಲ್ಲ. ತಮ್ಮ ಇಚ್ಛಿದಂತಾಗಲಿ. ನೀನಿಂದು ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಕರ್ಣ, ನನ್ನದೊಂದು ಮಾತು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ. ಖಂಡಿತವಾಗಿಯೂ ನಡೆಸಿಕೊಡುವೆ ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವನು, ಹೇಳು ಪುತ್ರ. ಈ ಕುರುಕ್ಷೇತ್ರದ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನ ವಿಚಾರವನ್ನು ಯಾರೊಂದಿಗೂ ತಿಳಿಸಬೇಡ ತಾಯಿ, ಯಾರೊಂದಿಗೂ ತಿಳಿಸಬೇಡ. ದೈವವಶಾತ್ ಯುದ್ಧ ಭೂಮಿಯಲ್ಲಿ ನಾನೇನಾದರೂ ಮೃತಪಟ್ಟರೆ ಅಮ್ಮ, ಧರ್ಮ ಸಂತನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ನಡೆಸಿಕೊಡಬೇಕು. ಖಂಡಿತವಾಗಿಯೂ ನಡೆಸಿಕೊಡುವೆ ತಾಯಿ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯವು ಆದರೆ ಅಂತಹ ಸಾಮ್ರಾಜ್ಯವಿಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಅಮ್ಮ,
ಅಮ್ಮ ನೀನೇನಾ ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲಬಹುದೇ ಜನನಿ ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲಬಹುದೇ ಜನನಿ ಬಗೆ ಬಗೆಯೊಳು ಕಣ್ಣೀರ ಕರೆ ಬಗೆ ಬಗೆಯೊಳು ಕಣ್ಣೀರ ಕರೆದೆ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಕಂದ ಮಗವನು ಯುಗದಿ ಕಾಣಲಹುದೆಯೇನು ಕಂದ ಮಗವನು ಯುಗದಿ ಕಾಣಲಹುದೆಯೇನು ಬಗೆ ಬಗೆಯಲ್ಲಿ ಮುಂದೆ ಕಣ್ಣೀರ ಬಗೆ ಬಗೆಯಲ್ಲಿ ಮುಂದೆ ಕಣ್ಣೀರ ಕಂದ ಕಂದ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನಾ ಕಂದ ಹೋಗಿ ಅಮ್ಮ ಅಮ್ಮ ಅಯ್ಯೋ ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದೆ ಬದುಕಿದರೂ ವ್ಯರ್ಥ ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರ್ಯರು ದೇವಾ ಹರಿಯಲ ಸಾಧ್ಯವೋ ಹೇ ವಿಧಿ ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವಾ ಅರಿಯಲ ಸಾಧ್ಯವೋ ಹೇ ವಿಧಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಮಾಡಲೇಬೇಕು
ಆಡಿಸಿದಂತೆ ಆಡಲೇಬೇಕು, ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಯರು ದೇವ ಅರಿಯಲ ಸಾಧ್ಯವು. ಪ್ರಾತಃ ಕಾಲದ ಉದಯ ಗೀತವು ಮೃತ್ಯುವಿನ ಕ್ರೂರ ಸ್ವರಂತೆ ಕೇಳಿ ಬರ್ತಿರುವುದಲ್ಲ. ಇದರಿಂದ ನನ್ನ ಕುಮಾರನಿಗೆ ಯಾವ ಅಮಂಗಲ ಉಂಟಾಗುವುದೇನೋ ಕಾಣನೆ. ಅಮ್ಮ, ಇದೋ ನಮಸ್ಕರಿಸೋಣ ತಾಯಿ. ಬಾ ಪುತ್ರ, ನಾನ್ ನಿನ್ನ ಸಲುವಾಗಿ ಕಾತುಳಾಗಿದ್ದೀನಿ. ಅಮ್ಮ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯನೆ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗುವುದಿಲ್ಲ. ಅಮ್ಮ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಪೌರುಷವಿರತಕ್ಕ ನಾನು ಯಾರ ಆಜ್ಞಾಧಾರಕನಲ್ಲ ತಾಯಿ. ಅದು ಅಲ್ಲದೆ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ಅದು ನಿನಗೆ ತಿಳಿಯದೇನಮ್ಮ? ತಿಳಿದಿದ್ದೇನೆ. ಅದನ್ನು ಪಾಂಡವರನ್ನು ಹೆದರಿಸಲು ಉಳಿದ ಆಟವೆಂದು ನಂಬಿದ್ದೇನೆ. ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀ ನಿಜವಾಗಿಯೂ ಯುದ್ಧವನ್ನು ಪ್ರಾರಂಭಿಸಿರುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಅರ್ಥ. ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನನ್ನ ಮಾತನ್ನು ಕೇಳು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ತಾಯಿ. 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಬೇಸರ ಪಡುವುದೇನು ತಾಯಿ? ಯುದ್ಧವು ಕ್ಷತ್ರಿಯನ ಅರ್ಥ. ನಾನು ಯುದ್ಧವನ್ನು ಮಾಡಿಯೇ ತೀರುತ್ತೇನೆ. ಧರ್ಮದ ನನ್ನನ್ನು ಆಶೀರ್ವದಿಸಿಕೊಳ್ಳು ತಾಯಿ. ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಕುಮಾರ, ಅಮ್ಮ, ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಡನೆ ದೇಶವೆನಿಸಬೇಡ. ಕುಮಾರ, ಪಾಂಡವರೊಡನೆ ದೇಶವೆನಿಸಬೇಡ. ಕುರುಪಾಂಡವರ ಸೋದರ ಸಮರ. ಕುಮಾರ, ಸಾಧಿಸಲಿರು ತನಯ. ಅಮ್ಮ, ಸಾಧಿಸಲಿರು ನೀರನದೊಳು ನೀರ. ಸಾಧಿಸಲಿರು ನೀರನದೊಳು ನೀರ. ಚಲಬೇಕೆ ಗುರುನಂದನ ನಿನ್ನ ಚಲದಾಗಿರೇ ಕವಿ ಗುರುವಂಶದಮನ. ಚಲಬೇಕೆ ಕುವರ, ಚಲಬೇಕೆ ತನಯ, ಚಲಬೇಕೆ ಗುರುನಂದನ ಕುಮಾರ. ಧರ್ಮದ ರಹಸ್ಯವನ್ನು ನೀನು ತಿಳಿಲಾರೆ. ಅದನ್ನು ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾಗಿರುವ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸು ಮಗನೇ. ಪಾಂಡವರು 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 ಈ ಕಡಲುಡಿಯಗಳಲ್ಲಿ ನುಡಿಯದಿರು ನೀ. ಈ ಕಡಲುಡಿಯಗಳಲ್ಲಿ ನುಡಿಯದಿರು ನೀ.
ಸಾಕು ನಿನ್ನ ನೀತಿ ಬೋಧೆ ಕೇಳನ, ಸಾಕು ನಿನ್ನ ನೀತಿ ಬೋಧೆ ಕೇಳನ. ಕುರುಪದಿಗೆ ಸಮಣಿಯರ ತಲೆಯೊಳಗೆ ಭಯವೇಕೆ ಬಿಡು ಮಾತೆಯೇ. ನಿನ್ನ ಪ್ರಿಯದಾಯಿ ಕುವರನ್ ಧೀಮಂತವರನು ಭಯವೇಕೆ ಬಿಡು ಮಾತೆಯೇ. ಅಮ್ಮ ವರಗಾಂಧಾರ ವಂಶ ಜನಂದಿನಿ ಶತಸುತರ ಪಡೆದ ಮಹಾಜನನಿ. ಅಮ್ಮ ವರಗಾಂಧಾರ ವಂಶ ಜನಂದಿನಿ ಶತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಬಿಡದಿರು ಚಿಂತೆ. ಅಮ್ಮ ವ್ಯಾಕುಲವೇಕೆ ಪಡೆದಿರು ಚಿಂತೆ. ಚಲದಂಕ ಮಲ್ಲನ ಛಲವನ್ನು ಅರಿತು ಭಯವೇಕೆ ಅಮ್ಮ ಭಯವೇಕೆ ಜನನಿ ಭಯವೇಕೆ ಬಿಡು ಮಾತೆಗೆ. ಅಮ್ಮ ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ನಿಂತಿರುವುದು ಕ್ಷತ್ರಿಯ ಧರ್ಮವಲ್ಲ, ಮಾನವ ಧರ್ಮವಂತೂ ಮೊದಲೇ ಅಲ್ಲ. ನನ್ನ ಸತಿ ಭಾನುಮತಿಗೆ ಆಗಿರಲಿ ಅಮ್ಮ, ಅಥವಾ ನನ್ನ ಅಂತಃಪುರದ ಓರ್ವ ದಾಸಿಗೆ ಆಗಿರಲಿ, ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಅಮ್ಮ ಹಣ ಬಂಧನವನ್ನು ಕಿತ್ತೊಗೆದು ಸಮಗ್ರ ಪೃಥ್ವಿಯೇ ಎದುರಾಶಿ ಕಕ್ಷಿಯಾಗಿ ನಿಂತಿದ್ದರು. ಅಪಮಾನದ ಪ್ರತಿರೋಧನವನ್ನು ಮಾಡುತ್ತಿದ್ದೆ. ಆ ದರ್ಪದುರಿನರಾದ ಪಾಂಡವರು ಮಾಡಿದ್ದಾದರೆ ಏನು? ಒಬ್ಬ ನಿಸ್ಸಾಯಕರೊಬ್ಬರಿಂದ ತಟಸ್ಥ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ ಆ ಪಾಂಡವರ ಮೇಲೆ ನನಗಷ್ಟೊಂದು ಕೋಪ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ಇಚ್ಛಾಬದ್ಧನಾಗಿರುವನು ತಾಯಿಯೇ. ಅಮ್ಮ ಪುನಃ ಬಂದಿರೋನು ನನ್ನನ್ನು ಅರಸಿ ಆಜ್ಞೆ ಕೊಡುತ್ತಾಯಿ. ಇಂತಹ ಅಧರ್ಮಯುದ್ಧಕ್ಕೆ ನನ್ನ ಆಶೀರ್ವಾದ ಅಷ್ಟೊಂದು ಅಗತ್ಯವೇ? ಅದನ್ನು ನೀನು ಹೊಂದಲಾರೆ, ಹೊರಟು ಹೋಗು. ಅಮ್ಮ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ಯುದ್ಧಕ್ಕಾಗಿ ನನ್ನ ಶತ್ರುಗಳನ್ನು ಆಹ್ವಾನಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಲೇ. ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ನೀನು ದಾನವನಾದಿ ಎಂದ ಮೇಲೆ ನಡೆಯಬೇಕಾದ್ದೆಲ್ಲವೂ ನಡೆದೇ ತೀರಬೇಕು. ಬಾ ಪುತ್ರ, ನನ್ನ ಎದುರಲ್ಲಿ ಕುಳಿತುಕೋ. ನನ್ನ ಯುದ್ಧ ರಂಗದಲ್ಲಿ ಅಪ್ರತಿಮ ಹೋರಾಟಗಾರನಾಗಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವು ಖಂಡಿತ. ಯಥೋ ಧರ್ಮಸ್ತತೋ ಜಯ, 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 ಯಥೋ ಧರ್ಮಸ್ತತೋ ಜಯ. ಹೌದು, ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ರಣಕಂಕಣ ತೊಟ್ಟಿರುವ ಈ ಚಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರೆಯಲ್ಲಿ ರಣಬೇರೆಗಳು ಮುಗಿಲು ಮುಟ್ಟುವಂತೆ ಆ ಕಂದಿಸಲಿ ರಣಕಹಳೆಗಳು. ಈ ಆರಡಲಿ ನಮ್ಮ ಸರ್ಪಲಾಂಛನ. ಈ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ 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 ಆಗಲಿ. 10 ದಿನಗಳ ಘೋರ ಯುದ್ಧವನ್ನು ತರುವೆಯ ಭೀಮಸೇನ. ಪಾರಿಜಾತರಾದ ನಾವು ವಿಜಯ ಸೂರ್ಯವಾದಂತೆ ಎಂಬುದನ್ನು ಭಾವಿಸುತ್ತಿದ್ದೆವು. ದ್ರೋಣದ ಚಕ್ರವನ್ನು ನೋಡಿ ನನ್ನ ಆಸೆ ಭಂಗವಾಯಿತು ಭೀಮಸೇನ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಸೋಲಿಸಲು
ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶಿತನಾಗಿ ಹಿಂತಿರುಗಿದನು. ಇಂತಹ ಸಮಯದಲ್ಲಿ ಭೀಷ್ಮರು ಇದ್ದರೆ ಚೆನ್ನಾಗಿರುತ್ತಿತ್ತು. ಭೀಷ್ಮಾರ್ಜುನ ಇದ್ದರೆ ಚೆನ್ನಾಗಿರುತ್ತಿತ್ತು. ಅಗ್ರಜ, ಕೃಷ್ಣಾರ್ಜುನ ಮತ್ತೊಂದು ಪಾಶ್ವದಲ್ಲಿ ಸಮಸಪ್ತಕರಣದೆ ಕಾದಾಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ ಅಗ್ರಜ. ಇದರ ಉಪಯೋಗವೇನು ಸಹೋದರ? ನಾವು ಜಾಗೃತೆಯಾಗಿ ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಪರಾಜಯ ಪರಾಜಯ ಪರಾಜಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ಬಿಡ ಚಿಂತೆಯನ್ನು ತಡವು ಮಾಡು ನನಗೆ ಕೊಡದೆ ಅಭಯ. ಬಿಡ ಚಿಂತೆಯನ್ನು ತಡವು ಮಾಡು ಅಭಯ. ದೊಡ್ಡಪ್ಪ, ಮಾತನ ದಯವಿರಲಿ, ತಿರುಗ ಬರಲಿ. ದಯವಂದಿರಲಿ, ತಿರುಗ ಬರಲಿ. ಕಣದೊಳಗೆ ಕೆಣಕಿದರೆ ಕಣದೊಳಗೆ ಕೆಣಕಿದರೆ ಕರುಳುಗಳಂಬಗೆದು. ಕಣದೊಳಗೆ ಕೆಣಕಿದರೆ ಕರುಳುಗಳಂಬಗೆದು. ಕಣದೊಳಗೆ ಕೆಣಕಿದರೆ ಕರುಳುಗಳಂಬಗೆದು. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ಕೊಡುವ ಮಾಡ ಕೊಡನೆ ಅಭಯ. ದೊಡ್ಡಪ್ಪ, ಸಮರಾಂಗಣ ವೀರ ಧನಂಜಯನ ಪವಿತ್ರವಾದ ರಕ್ತವು ಇನ್ನು ಉಳಿದಿದೆ ದೊಡ್ಡಪ್ಪ. ಗಾತ್ರವಾದ ಗದೆಯನ್ನು ಹೆಗಲಿಗೇರಿಸಿ ಶತ್ರುಗಳನ್ನು ಸದೆ ಪಡೆಯುವುದನ್ನು ಬಿಟ್ಟು ಏಕಿ ರಣ ಹೇಳಿತನ. ತಂದೆಯಾದ ಧನಂಜಯನ ಕಪಿಧ್ವಜವು ಕುರುಕ್ಷೇತ್ರ ಧಾರಾತೀರ್ಥದಲ್ಲಿ ಪ್ರಜ್ವಲವಾಗಿ ಬೆಳಗುತ್ತಿರುವಾಗ ಪಾಂಡವರಿಗೆ ಒದಗಿರುವಂತ ಆಪತ್ತಾದರೆಂದು ತಿಳಿಸು ದೊಡ್ಡಪ್ಪ. ಕುಮಾರ, ವ್ಯೂಹದಿಂದ ರಕ್ಷಿತವಾದ ಪಾಂಡವರ ಪರಂಪರೆಯಿಂದ ವ್ಯೂಹದಿಂದ ರಕ್ಷಿತವಾದ ನಮ್ಮ ಸೈನ್ಯವು ಹತವಾಗುತ್ತಿದೆ ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ದೇಶಪಿತ. ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅಪ್ಪಣೆ ಪಡೆಯಲು ಬಂದಿರುವೆನು. ಅಗ್ರಜ, ಬಾಪು ಕುಮಾರ, ಬಾಪು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಈ ಕಾರ್ಯವು ನಿನ್ನಿಂದ ಆಗತಕ್ಕದಲ್ಲ ಮಗು. ದೊಡ್ಡಪ್ಪ, ನನ್ನ ಚಕ್ರವು ಹವಾ ಭೇದಿಸಿ ಬರುವೆನು ನನದೊಳಗೆ. ಹಿಡಿದು ನನ್ನ ಚಕ್ರವು ಹವಾ ಭೇದಿಸಿ ಬರುವೆನು ನನದೊಳಗೆ. ಕಡುಮನದಿಂದಲೇ ಕೊಡುವೆನು ರಾಜ್ಯ, ಕಡುಮನದಿಂದಲೇ ಕೊಡುವೆನು ರಾಜ್ಯ. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ಕಡುವು ಮಾಡದೆ ಕೊಡನೆ ಅಭಯ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ಎಳೆ ಹಾವಿನ ಮರಿ ಸರ್ಪದಾಯಕವಲ್ಲದೆ ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದರ ಉಪಯೋಗಕ್ಕೆ ಅವಕಾಶ ದೊರಕಿದೆ. ಅದನ್ನು ವ್ಯರ್ಥ ಮಾಡಬೇಡಿ ತಂದೆಯೇ. ನನಗನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ನೀವೇ ನೋಡುವಿರಿ ದೇಶಪಿತ. ಅಗ್ರಜ, ಅಭಿಮಾನಿಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಕುಮಾರನಿಗೆ ಸಹಾಯವಾಗಿ ನಿಂತಿರುವೆನು. ಕುಮಾರನ ವ್ಯೂಹವನ್ನು ಬೇಯಿಸಿ ನೋಡದೆ ನಾವೆಲ್ಲರ ಒಳಗಡೆ ನುಗ್ಗಿ ಆ ಕೌರವ ಸೈನ್ಯವನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವು. ಅನುಚಿತವಾಗಿ ಬಂದರೆ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನಿನ್ನಂತೆಯೇ ಆಗಲಿ ಈ ಪುಟ್ಟ ಪ್ರಿಯ ಬಾಲಕವನ್ನು, ನಿನ್ನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆ. ಮತ್ತೆ ಧನಂಜಯನ ಪ್ರಾಣ ಪದಕವಾದ ಮತ್ತೆ ಅಚ್ಚಲೇಲೆ. ಕುಮಾರ ಅಭಿಮನ್ಯು, ಜಯಶೀಲನಾಗು. ದ್ರೋಣದ ಚಕ್ರವು ನಿನ್ನ ಪಾಲಿಗೆ ಪಶು ಹೋಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ, ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸುತ್ತಿರಲು ನನಗಿನ್ನೂ ಅಪಾಯವಿಲ್ಲ.
ನನಗಿನ್ನೂ ಅಪಜಯವಿಲ್ಲ. ನಡೆ ದೊಡ್ಡಪ್ಪ, ಹೋಗೋಣ. ಬಾ ಕುಮಾರ. ಮನದಳಿಸೆ ನಿಮ್ಮಯ ಗುಣವೇ, ಮನದಳಿಸೆ ನಿಮ್ಮಯ ಗುಣವೇ ಒಲಿದು ಬಂದ ಶುಭಯೋಗದ ಬಾರಣ್ಣ ಬಾರಣ್ಣ ಭಾಗ್ಯದ
ತಾಳಕ್ಕೆ ನಲಿತವ ರಾಗದೀಶ್ವರ ಗೀತೆ ಆಡುವ ಮರೆಯುವ ಬಾ ಕುಣಿತ ನಲಿತ ಜಗವು ಮರೆಸುವ ಆಡುವ ಬಾ ರಾಣಿ ಸರಸ್ವತಿ ಭಗವಾನಿ ಮನದನಿಸೆ ಚಿನ್ಮಯ ಗುಣವೇಣಿ ಮನದನಿಸೆ ಚಿನ್ಮಯ ಗುಣವೇಣಿ ರಾಣಿ. ಪ್ರಾಣೇಶ್ವರ, ನನ್ನ ಹೃದಯ ದೇವರ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿದ್ದೆ. ಈ ದಿನ ಅದು ಲಭಿಸುತ್ತಿದೆಯಾ? ಸುಂದರಿ, ದೇವನ ದರ್ಶನನೂ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರು ಹೇಳು ಉತ್ತರ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಡು. ಇದು ನನ್ನದಾಗಿ ಅದೇನು ಉಳಿದಿರುವುದು? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವೇ ಸ್ವಾಮಿ? ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಸೌಂದರ್ಯ.
ಏನಾದನು ಬಲ್ಲದು. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಗಾನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವು. ಅಲ್ಲದೆ ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಸುಂದರವಾದ ಜಗತ್ತನ್ನು ಬೆಳಗುತ್ತಿರುವನು ಪ್ರಿಯೆ. ಆ ಪ್ರೇಮದ ವಿಚಾರವೂ ಹಾಗೆ. ಅದೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನದಿಂದ ವಿರಹ, ಈ ಉಭಯ ಭಾವಗಳ ನಡುವೆ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಆಕ್ರೋಧದಿಂದ ತಜ್ಞರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರೋ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನೆ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ಪ್ರಿಯ, ನಾನೇ ಆದು ತಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗದೇವ ತಿಳಿಯುತ್ತೆ ಪ್ರಿಯ. ಪ್ರಿಯ, ನೀವು ನನ್ನ ಮಧುಮಾಸದ ಚಂದ್ರನಲ್ಲವೇ? ಮಧುಮಾಸ ಚಂದ್ರಮ ನೈದೆಲೆಗೆ ಸಂಭ್ರಮ. ಪ್ರಾಣೇಶ್ವರ, ಮಧುಮಾಸ ಚಂದ್ರಮ ನೈದೆಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮ ನೈದೆಲೆಗೆ ಸಂಭ್ರಮ. ವರವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ. ಮಧುಮಾಸ ಚಂದ್ರಮ ನೈದೆಲೆಗೆ ಸಂಭ್ರಮ.
ಮಧುಮಾಸ ಚಂದ್ರಮ ನೈದಿರೆಗೆ ಸಂಭ್ರಮ ಮಧುಮಾಸ ಚಂದ್ರಮ ಉತ್ತರೆಗೆ ಸಂಭ್ರಮ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವನು. ಬಾ, ನನ್ನ ಹೃದಯವನ್ನು ಸೇರು ಸುಂದರಿ. ಪ್ರೀತಮ, ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ಸ್ವಾಮಿ? ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸ್ವೀಕರಿಸಲು ಸಮಯವಿಲ್ಲ ಉತ್ತರ. ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವರೆ. ಈ ದಿನವಾದ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಬಂದಿರುವನು. ನನ್ನನ್ನು ತಡೆಯಬೇಡ, ಕಳುಹಿಸಿಕೊಡು ಉತ್ತರ. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುವಿನ? ಪ್ರೇಯಸಿ, ಆ ದಿನ ತಾಯಿ ಉಪಾಯವಿಲ್ಲದೆ ಯುದ್ಧರಂಗದಲ್ಲಿ ಸುಖ ಸವಿತ್ರೇ ಬನದ ಕೋಗಿಲೆ ಸುಖ ಸವಿತ್ರೇಮ ಬನದ ಕೋಗಿಲೆ ಮುಖನ ಸುನಾಚಿ ನಗುವ ಕೈಕಲೆ ಕಥನಾನಿನ ಕೋಳಿಂಗ ಬಳಸಲೆ ಸುಖ ಸವಿತ್ರೇಮ ಬನದ ಕೋಗಿಲೆ ಮುಖನ ಸುನಾಚಿ ನಗುವ ಕೈಕಲೆ ಕಥನಾನಿನ ಕೋಳಿಂಗ ಬಳಸಲೆ ಸುಖ ಸವಿತ್ರೇಮ ಬನದ ಕೋಗಿಲೆ ಕೈಕಲೆ ಕೋಳಿಂಗನ ಬಳಸಲೆ ಸುಖ ಸವಿತ್ರೇಮ ಬನದ ಕೋಗಿಲೆ.
ಜಡೆಯು ಹೂವ ಮುಡಿಪು ತೂಗ ಜಡೆಯು ಸಾಗಿ ಬಳುಕುತ್ತಿದೆ ನಾತಾಳೆ ವಿರಹ ಭಾಷೆಯಾಗಿ ಸುಖ ಸಂತೆಯ ಬನದ ಹೋಗಿಲೆ ನಾಚಿ ನಗುವ ಕೈಸಲೆ ಸಕನಾಲಿನ ಗೋವಿಂದ ಬಳಸಲೆ ಸುಖ ಸಂತೆಯ ಬನದ ಹೋಗಿಲೆ ಚಂಚಲೆ ಗೋವಿಂದನ ಬಳಸಲೆ ಸುಖ ಸಂತೆಯ ಬನದ ಹೋಗಿಲೆ. ಸುಂದರಿ ಸುಂದರಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ? ಹೌದೇ ಪ್ರಿಯ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಇದೇರಿಸಿ ನೋಡಲಿ ಸ್ವಾಮಿ. ಬಿಡಿ ಸ್ವಾಮಿ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಮತ್ತಿನ್ಯಾವುದು? ಅನಂಕ ರಾಜಲಕ್ಷ್ಮಿಯು ನಿನ್ನ ಸೆಕೆರೆಯು ತಿರುಗಿ ತಂದ ಹೂಗಳನ್ನು ಎದೆಗೇರಿಸು. ಮನ್ಮಥ ಶಾಯಿನಿ ಚಂಚಲ ಕಟಾಕ್ಷ ಬಾಣಗಳನ್ನು ಓಡು. ರೂಪಗೊಂಡರತಿ ನಿನ್ನ ಹೃದಯದ ಮಧ್ಯದಲ್ಲಿ ಬಿಡಿ ಸ್ವಾಮಿ. ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ವಿಷಯದಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡ್ಡಿ ಮಾಡುವವೇನೆ ನೀನೇ ಕರಗಳು. ಕಾಂತೆ ನಿನಯ ಮನವು ಮೋಹಿಸೆಯನ್ನನು ಕಾಂತೆ ನಿನಯ ಮನವು ಮೋಹಿಸೆಯನ್ನನು ಅಡಿ ಮಾಡುವವೇನೆ ನೀ ಕರಗಳು ಅಡಿ ಮಾಡುವವೇನೆ ನೀ ಕರಗಳು. ಬಾರೆ ಕಣ್ಣಿನ ಬಾರೆ ರೂಪಸಿ ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ನೀನಿರುತ್ತಲಿಯೇ ಆವೇಶಗಳು ನೀನಿರುತ್ತಲಿಯೇ ಆವೇಶಗಳು ನೀನಿರುತ್ತಲಿಯೇ ಗಗನದಿಂದ ದರಗಿಳಿದ ಗಗನದಿಂದ ದರಗಿಳಿದ ನರಸಿದ್ದಾರೆ ಬಾರೆ ಬೇರೆ ಗಂಗ ಬಾರೆ ರೂಪಸಿ ಶ್ರೇಯಸಿ ರೂಪಸಿ.
ಪಿರುಯ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯದ ವಿದ್ಯೆಯೇ ಬೇರೆ, ಹಾಸ್ಯ ಪ್ರಿಯೆ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಎರಡು ಪರಸ್ಪರ ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಸಂತೋಷ ಚಿತ್ತಳಾಗಿ ನನ್ನನ್ನು ಕಲಿಸಿಕೊಡಬಲ್ಲೆಯೋ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರ್ದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವರ್ಣನೆಯಾಗಿ ನಿರ್ವಹಿಸಿರುವಳು. ನಾನು ನೋಡುತ್ತಿರುವುದೇ ನನ್ನ ಈಶ್ವರ. ಸ್ವರ್ಣದ ಪುತ್ತಳಿಕೆಯಲ್ಲಿ ಶಿರಸದ ಮಾರ್ಧವ ಸಂಪಿಗೆಯ ಗಂಧದ ಮಧ್ಯದಲ್ಲಿ ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನಿನ್ನ ಅರಿರತ್ತಳು. ಪ್ರಾಣೇಶ್ವರ, ನೀವು ಕ್ಷತ್ರಿಯರತ್ತರು ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ ದೇವ? ಹಾಗಾದರೆ ಮನದಾಸದಿಂದ ಬಯಸಿದೆವು ಸುಂದರಿ ರಸಮಯ ಸಂಗೀತನಿ ರಸಮಯ ಸಂಗೀತನಿ ಮನಕಾನಂದವಾನಿ ಮನದಾಸದಿಂದ ಬಯಸಿದೆವು ಬಯಸಿದೆ ನಿನ್ನ ಮಾಮೂತವ ಏಕೆ ಕೊಡುವರಿ ಬಯಸಿದೆ ನಿನ್ನ ಮಾಮೂತವ ನೀಡದೆ ಏಕೆ ಕೊಡುವರಿ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತೆರೆಯೊಳಗೆ ಸ್ಥಿರವಾಗಿರಲಿ ತೆರೆಯೊಳಗೆ ತನ್ಮನ ರಸಮಯ ತನ್ಮನ ಹೃದಯದ ಬೆರೆತಾಗಿ ಮನದಾಸನಿಂದ ಬಯಸುತ್ತಿದೆವು ಸುಂದರಿ ಮನದಾಸನಿಂದ ಬಯಸುತ್ತಿದೆವು ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವ ಮನದಾಸನಿಂದ ಬಯಸುತ್ತಿದೆವು ಸುಂದರಿ
ಹಾಗಾದರೆ ನಿನಗಾವ ಗೌರವಗಳು ಇಲ್ಲವೇ ತರ? ಈ ದಿನ ಎಷ್ಟೊಂದು ಜನ ವೀರಮಾತೆಯರು ವೀರಪತ್ನಿಯರು ತಮ್ಮ ಹೃದಯದ ದುಃಖಾವಗಿಯನ್ನು ವೇದೆಯನ್ನು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸ ಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರೋರು. ಹಾಗಾದ್ರೆ ಅವರಿಗಾವ ಗೌರವಗಳು ಇಲ್ಲವೇ ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪತಲಾನ ಮಾಡಿದ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನ ನೀನು ಕೇಳಿ ಆನಂದ ಭಾಷ್ಪವನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ದೇವ? ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದ್ದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿല്ലെಂದು ಹೇಳು ಪ್ರಯಸಿ, ಅಳುವುದೆಂದು ಹೇಳು ಪ್ರಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆವಣಿಕೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯೊಳಗೆ ದೇವರಾಜ್ಞೆ ಅಂತಲವೇ ಪ್ರಿಯ. ಇನ್ನು ನನಗಾಜ್ಞೆ ಕೊಡು. ನೀನು ಹಾಕಿದ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಹೌದು ಸ್ವಾಮಿ, ನಿಮ್ಮಂತಹ ವೀರರಿಗೆ ಎಂದೆಂದಿಗೂ ಅಪಜಯವಿಲ್ಲ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೇ. ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಮುದ್ದು ಕೋಗಿಲೆ ನಿನಗೆ ಏನು ನೀಡಲೇ. ಗಾನ ಸಾಮ್ರಾಜ್ಯದ ರಾಣಿಯೋ ನೀನೇ, ರಾಜ ಸೌಂದರ್ಯವೇ ಆಭರಣವೇ. ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ಜನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತನಲ್ಲಿದೆ. ಜನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತನಲ್ಲಿದೆ. ಆ ಕೆಚ್ಚನಾದಕನಲ್ಲ ಮನದಲ್ಲಿ ಕುಳಿದಲು ಮಗನ. ಆ ಕೆಚ್ಚನಾದಕನಲ್ಲ ಮನದಲ್ಲಿ ಕುಳಿದಲು ಮಗನ. ಈ ಪ್ರೇಮ ಸಂಗಮಕ್ಕೆ ಆ ಸಂಧ್ಯಾ ಸೋಪಾನ. ಗಾನ ಕೋಗಿಲೆ ಕೋಗಿಲೆ
ಸಂಗಮಕ್ಕೆ ಪ್ರಿಯ ನಮ್ಮ ಈ ಸಂಗಮಕ್ಕೆ ಪ್ರಿಯ ಆ ಸ್ವರ್ಗವೇ ಸೋಪಾನ ಪ್ರಿಯತಮ ಹೃದಯ ರಾಜ ಪ್ರೇಮ ರಾಮನೇ ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧವನ್ನು ಮಾಡಲು ಸಿದ್ಧರಾಗಿರುವ ಕೌರವರ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದ ರಣ ಭೂಮಿಯ, ವೀಕ್ಷಿಸಿದ ರಣ ಭೂಮಿಯ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ಜಯವಗೊಳಿಸಿದೊಡೆ ನೀನೆ ಧನ್ಯ, ಜಯವಗೊಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ ಶ್ವೇತವಸನದಲ್ಲಿ ಭೀಷ್ಮ ಪಿತಾಮಹದ ತರುಡರಾಗಿ ಸದಾಟಿಯ ನೋಡು, ಶ್ವೇತವಸನದಲ್ಲಿ ಭೀಷ್ಮ ಪಿತಾಮಹದ ತರುಡರಾಗಿ ಸದಾಟಿಯ ನೋಡು. ಆಜಾನುಬಾಹು ಭುಜ ಬಲಾಢ್ಯನು, ಆಜಾನುಬಾಹು ಭುಜ ಬಲಾಢ್ಯನು, ತ್ರಿಜಗವ ಬಲ್ಲನು ನಿಜ ಸ್ಥಿತಿಯ, ತ್ರಿಜಗವ ಬಲ್ಲನು ನಿಜ ಸ್ಥಿತಿಯ. ಹನ್ನೊಂದ ಜೋಯಿಣಿ ಸೈನ್ಯದ ಮುಂದಾಲತ್ವವನ್ನು ವಹಿಸಿದೆ, ಹನ್ನೊಂದ ಜೋಯಿಣಿ ಸೈನ್ಯದ ಮುಂದಾಲತ್ವವನ್ನು ವಹಿಸಿದೆ. ಇಂದು ಅವರ ಗೆದ್ದು ವಿಜಯ ಸಾಧಿಸು, ಇಂದು ಅವರ ಗೆದ್ದು ವಿಜಯ ಸಾಧಿಸು. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದ ರಣ ಭೂಮಿಯ, ವೀಕ್ಷಿಸಿದ ರಣ ಭೂಮಿಯ. ಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ಧನಂಜಯ ಧನಂಜಯ ಧನಂಜಯ. ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತಂತೆ ಉನ್ನಿತವಾದ ಸಾಗರಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಸ್ಸಾಹಸನೊಡನೆ ಅಶೂರುಡನಾಗಿ ಸೈನ್ಯಾರಚೆಯನ್ನು ನಿರ್ಮಿಸುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜೇತ್ರನ ಬಲಗಡೆ ಒಂದೇ ವಿಧವಾದ ಚತುರ್ರಾಷ್ಟ್ರಗಳಲ್ಲಿ ಕುಳಿತಿರುವನೇ ಕೌರವೇಶ್ವರನ 99 ಮಂದಿ ಸಹೋದರರು. ಅವನ ಸಮೂಹದಲ್ಲಿ ದುರ್ಯೋಧನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು, ಸ್ವಲ್ಪ ಮುಂದೆ ನೋಡುತ್ತಿರುವನೇ ಅಶ್ವತ್ಥಾಮನು.
ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶೋಭಿತರದಲ್ಲಿ ಶ್ವೇತ ವಚನಧಾರೆ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹ, ಇದೋ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಏಕೆ ಮಿತ್ರ, ಏನಾಗಿತ್ತು? ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ಎನ್ನುವೆ ದೇವ. ಏಕೆ ಮಿತ್ರ, ಏನಾಯಿತು? ಏಕೆ ಹೀಗೆ ವಿಚಲಿತನಾಗಿರುವೆ? ಪರಮಾತ್ಮ, ಕುರು ಬಾಂಧವರ ಶಿರಚೇದಿಪೇನ, ಕುರು ಬಾಂಧವರ ಶಿರಚೇದಿಪೇನ, ಕುರು ಬಾಂಧವರ ಶಿರಚೇದಿಪೇನ, ಕುರು ಬಾಂಧವರ ಶಿರಚೇದಿಪೇನ, ಅಲ್ಪ ಭೋಗವ ಬಯಸಿ ಪಾತಗಿ ನಾನಾದೆ. ಪರಮಾತ್ಮ, ಅಲ್ಪ ಭೋಗವ ಬಯಸಿ ಪಾತಗಿ ನಾನಾದೆ. ಸಮರದಿ ಸೆಣಸಾಡೆರ ಕೃಷ್ಣ, ಸಮರದಿ ಸೆಣಸಾಡೆರ ಕೃಷ್ಣ, ಸಮರದಿ ಸೆಣಸಾಡೆರ. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪತಿಹೀನ ನಾನಾದೆ ಪದವ ತೋರಿಸೋ ಮುರುಗ. ಪರಮಾತ್ಮ, ಪತಿಹೀನ ನಾನಾದೆ ಪದವ ತೋರಿಸೋ ಮುರುಗ. ಸಮರದಿ ಸೆಣಸಾಡೆಲ ಕೃಷ್ಣ, ಸಮರದಿ ಸೆಣಸಾಡೆಲ ಕೃಷ್ಣ, ಸಮರದಿ ಸೆಣಸಾಡೆಲ ಸೆಣಸಾಡೆಲ ಸೆಣಸಾಡೆಲ. ಏನೆಂದು ಹೇಳಿದೆ ಪರಮಾತ್ಮ? ನನಗೆ ಈ ಯುದ್ಧವೇ ಬೇಡ, ರಥವನ್ನು ಹಿಂದಿರುಗಿಸು ಪ್ರಾಣಮಿತ್ರ. ಅರ್ಜುನ, ವಿಚಾರ ಮಾನಸಾದ ನೀನು ಇಂತಹ ವಿಷಮಾವಸಾರದಲ್ಲಿ ಕಲ್ಮಶ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಂಗನಂತೆ ವರ್ತಿಸುವ್ಯಾ? ತರದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನನ್ನೆಂಬ ಹೆಸರನ್ನು ಹೊತ್ತು ಬಾಳಬಹುದು, ಆದರೆ ಏಡಿ ಎಂಬ ನಿಂದನೆಯಿಂದ ಬಾಳುವುದು ಕಷ್ಟ. ಈ ದೌರ್ಬಲ್ಯವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನಮ್ಮ ಪಿತಾಮಹರು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಪೂಜ್ಯರಾದ ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರ. ರಥವನ್ನು ಹಿಂದಿರುಗಿಸು ಪ್ರಾಣಮಿತ್ರ. ಅರ್ಜುನ, ಯಾರು ಯಾರನ್ನು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೆಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾದಿತ್ಯಾದಿ ವ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಜ್ಞಾನಿ ಆದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ.
ಭೀಷ್ಮ ದ್ರೋಣ ನಾನು ನೀನು ಸಹ ಹಿಂದೆ ಅನೇಕ ಸಾರಿ ಜನ್ಮಿಸುವು, ಮುಂದೆಯೂ ಸಹ ಜನ್ಮಿಸುವು. ಹುಟ್ಟಿದವನಿಗೆ ಮರಣವು, ಮೃತಪಟ್ಟವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಹಾಕಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಪಾರ್ಥ. ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಡಿಯಲ್ಲ, ಆದರೆ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಉಪಾಯವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನ ತ್ಯಜಿಸಬಹುದು, ಆದರೆ ಫಲಧರ್ಮ ಒಲಂಬಲವು ಅನರ್ಥಕ್ಕಾಗಿ. ನೆನಪಿರಲಿ ಪಾರ್ಥ, ಇದು ಧರ್ಮದ ಯುದ್ಧ. ಅಜ್ಞಾನದಿಂದ ಇನ್ನು ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನಿನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮದ ಉದ್ಧಾರವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ವನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಕ್ಷುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾನು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿದನು. ನನಗೆ ಅವುಗಳ ನೆನಪಿದೆ, ನಿನಗೆ ಇಲ್ಲ. ನಾನು ಜನ್ಮರಹಿತನು, ಅವ್ಯ ಮಹಾತ್ಮನು, ಪಂಚಭೂತಗಳಲ್ಲಿ ಒಡೆಯನು. ಯಾವಾಗ ಧರ್ಮದ ಪತನವು ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಹಾರೂಪಿ, ದರಿದ್ರನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶಾಮವು, ಪರ್ವತಗಳಲ್ಲಿ ಮೇಘವು, ಉತ್ತರಲ್ಲಿ ಶಂಕರನು, ವೃಕ್ಷಗಳಲ್ಲಿ ಭೃಗುವು. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಎಂತಹ ಭಯಾನಕ ರೂಪವಿದು! ನಾರಾಯಣ ಹರಿ ಚೌರಿ ಮುರಾಹರಿ ನೀನೇ ನನ್ನ ಪ್ರಾಣ ಸದಾ. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭುವೆ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ. ನಾರಾಯಣ ಹರಿ ಚೌರಿ ಮುರಾಹರಿ ನೀನೇ ನನ್ನ ಪ್ರಾಣ ಸದಾ. ಪಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ, ನಿನ್ನ ಸಾಕ್ಷಾತ್ ದಶಾವತಾರವ. ಪಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ, ನಿನ್ನ ಸಾಕ್ಷಾತ್ ದಶಾವತಾರವ. ಸತ್ಯೋಪಲಕ್ಷ್ಯ ರಾಕ್ಷಸರನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭೋ. ಲಕ್ಷೋಪಲಕ್ಷ್ಯ
ರಾಕ್ಷಸರನ್ನು ನೀ ಇಚ್ಛಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ಸೌಮ್ಯ ರೂಪವನ್ನು ದಾರುಣ ಮಾಡು ಪ್ರಭು. ಯದಾ ಯದಾ ಹಿ ಧರ್ಮಸ್ಯ ನಾನಿರ್ಭವತಿ ಭಾರತ ಅಭ್ಯುಸ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಭಯವನ್ನು ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ನಮ್ಮ ಸಮಸ್ತ ಸೈನ್ಯವು ದಿಕ್ಕು ದಿಕ್ಕೆಟ್ಟಿ ಓಡುತ್ತಿದೆ. ನಡೆ ಪಾರ್ಥ, ಯುದ್ಧವನ್ನು ಮಾಡೋಣ. ಆಜ್ಞೆ ಮಾಧವ. ಹಲೋ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರ್ಯ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರ್ಯ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಶ್ರೀಲೋಲಾ ಜಯ. ಮಂಗಳವರ ಶುಭ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಶೌರ್ಯ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಚೈಂದಿರಾರಮಣ ಗೋವಿಂದ ಗೋವಿಂದ. ಆಂಜನೇಯವರದ ಗೋವಿಂದ. ಆತ್ಮರಾಮ ಪರಬ್ರಹ್ಮ ಗೋವಿಂದ. ಜೈ ನಮಃ ಪಾರ್ವತಾಪದೇ. ಶ್ರೀ 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 ಆಂಜನೇಯ ಸ್ವಾಮಿ ಕೃಷ್ಣ ನಾಟಕ ಮಂಡಲಿಕ್ಕೆ ಬಲೋ ಭರತ್ ಮಾತಾಕ್ಕೆ ವಿದ್ಯಾ ಗಣಪತಿ की श्री कृष्ण परमात्मा की श्री कृष्ण भगवान की